ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ತೀವ್ರ ಬರ ಪರಿಸ್ಥಿತಿಯನ್ನು ಪರಿಶೀಲಿಸಿ ರೈತರ ಸಮಸ್ಯೆಗಳನ್ನು ಆಲಿಸುವ ಉದ್ದೇಶದಿಂದ ಬಿಜೆಪಿ 6ನೇ ಬರ ಅಧ್ಯಯನ ತಂಡವು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಏರಿ ನಾರಾಯಣಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿನ್ನೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರ ಪರಿಸ್ಥಿತಿಯನ್ನು ವೀಕ್ಷಿಸಿತು. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಶಾಸಕರಾದ ವಿಎಸ್ ಪಾಟೀಲ್ ನಡಹಳ್ಳಿ, ಮಹೇಶ್ ತೆಂಗಿನಕಾಯಿ, ವಿಎಚ್ ಪೂಜಾರ, ಎಂಆರ್ ಪಾಟೀಲ ಸೇರಿದಂತೆ ಮತ್ತಿತರರು ಬರ ಪರಿಸ್ಥಿತಿ ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚಿಸಿದರು. ಬಳಿಕ ದೂರದರ್ಶನದೊಂದಿಗೆ ರೈತ ಶಿವಪ್ಪ ಮಲ್ಲಪ್ಪ, ಶೇಂಗಾ, ಉದ್ದು, ಹೆಸರು, ಹತ್ತಿ ಬೆಳೆ ಇಳುವರಿ ಇಲ್ಲದಂತಾಗಿದ್ದು ಬಿತ್ತನೆ ಖರ್ಚನ್ನಾದರೂ ಸರ್ಕಾರ ಭರಿಸಬೇಕು ಎಂದರು. ದನಕ್ಕೆ ಕೂಡಿಂದ ದೊಡ್ಡ ಸಮಸ್ಯೆ ಆಗೈತೆ ಅಂತ ಹೇಳಾಕ ಮಾಧ್ಯಮ ಮೂಲಕ ಹೇಳಾಕ ನಾ ಬಯಸ್ತೇನೆ ಅಂತ ಹೇಳಿ ನಾನು ಎರಡು ಮಾತು ಶಿವಪ್ಪ ಸೋಟ್ರು. ಮತ್ತೋರ್ವ ರೈತ ಮಲ್ಲಿಕಾರ್ಜುನಪ್ಪ, ರೈತರಿಗೆ ಪೂರ್ಣ ಪ್ರಮಾಣದ ಬರ ಪರಿಹಾರ ಘೋಷಿಸುವ ಮೂಲಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು. ಫಸಲ್ ಬಿಮಾ ಯೋಜನೆಯನ್ನ ಹಣ ಬಿಡುಗಡೆ ಮಾಡಬೇಕು. ಕಳೆದ ಸಾಲಿಂದು ಬಂದಿಲ್ಲ ನಮಗೆ, ನಮ್ಮ ಭಾಗಕ್ಕೆ ಅದನ್ನು ಬಿಡುಗಡೆ ಮಾಡಬೇಕು. ಕುಡಿಯಾಕ ಇಲ್ಲ ಜಾನುವಾರಿಗೆ ನೀರಿಲ್ಲ, ಅದು ಸಮಸ್ಯೆ ಐತೆ. ಕುಡಿಯುವ ನೀರನ್ನು ಸರಿಯಾಗಿ ಮುಖ್ಯ ವ್ಯವಸ್ಥೆ ಮಾಡಬೇಕು. ಇನ್ನೋರ್ವ ರೈತ ಶಿವಪ್ಪ ದೇನರಪ್ಪ, ಬೆಳೆದ ಬೆಳೆಗಳು ಮಳೆ ಇಲ್ಲದೆ ಒಣಗಿದ್ದು ರಾಜ್ಯ ಸರ್ಕಾರ ಪರಿಹಾರ ನೀಡುವುದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಎಂದರು. ಸರ್ಕಾರಕ್ಕೆ ಕೇಳ್ಕೊಳ್ತೇವೆ, ಸಾಲ ಮನ್ನಾ ಮಾಡ್ಬೇಕ್ರಿ ಸರ್. ಹೆಸರು ಶೇಂಗಾ ಹಾಕಿವ್ರಿ ಸರ್, ಹೆಸರು ಬಿತ್ತೇವ್ರಿ, ಎಲ್ಲ ಹರಗಾಕತ್ತೇವ್ ನೋಡ್ರಿ ಸರ್. ರೈತ ಸಿದ್ದಪ್ಪ, ಮಳೆಯಾಗದೆ ಬೆಳೆಗಳೆಲ್ಲ ಹಾಳಾಗಿದ್ದು ಸರ್ಕಾರ ಶೀಘ್ರವೇ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಹರಗಾಕತ್ತೇವ್ ನೋಡ್ರಿ, ಟ್ರ್ಯಾಕ್ಟರ್ ಎಕರೆಗೆ ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡಿ ಪರಿಹಾರ ಕೊಡ್ಬೇಕ್ರಿ, ಸಾಲ ಮನ್ನಾ ಮಾಡ್ಬೇಕ್ರಿ. ವಿಎಸ್ ಪಾಟೀಲ ನಡಹಳ್ಳಿ, ರೈತರಿಗೆ ಪರಿಹಾರ ಘೋಷಿಸುವ ಮೂಲಕ ರಾಜ್ಯ ಸರ್ಕಾರ ರೈತ ಪರ ಎನ್ನುವುದನ್ನು ಸಾಬೀತುಪಡಿಸಲಿ ಎಂದರು. ತಾಕತ್ತು ದಮ್ಮು ತೋರಿಸ್ಬೇಕಲ್ವಾ, ಅದಕ್ಕೆ ರಾಜ್ಯದ ರೈತರ 79 ಲಕ್ಷ ರೈತರ ಅಕೌಂಟ್ಗಳಿಗೆ ನಮ್ಮ ಎನ್ ರವಿಕುಮಾರ್ ಜಿ ಅವರು ಹೇಳಿದಾಗೆ ನಾವೆಲ್ಲ ಬಿಜೆಪಿಯವರು ಏನು ಆಗ್ರಹ ಮಾಡ್ತಾ ಇದ್ವಿ ಅಂದರೆ 25,000 ರೂಪಾಯಿ ನೇರವಾಗಿ ಅಕೌಂಟಿಗೆ ಹಾಕಿ ಬಂದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿ ನಿಂತ್ಕೊಂಡು ನಾನು ರೈತರ ಪರ ಸರ್ಕಾರ ಅಂತ ಹೇಳಿ. ಎಂಆರ್ ಪಾಟೀಲ, ಕೇಂದ್ರ ಸರ್ಕಾರವೇ ಮೊದಲು ಪರಿಹಾರ ಘೋಷಿಸಲಿ ಎಂಬ ಧೋರಣೆ ತೊರೆದು ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದರು. ತಾವು ಏನೂ ಮಾಡಿಲ್ಲ ಅಂತ ಓಡಿ ಬರಾಕತ್ತಾರೆ, ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಎನ್ ರವಿಕುಮಾರ್, ಎಕರೆಗೆ 50,000ದಂತೆ ಸರ್ಕಾರ ಬರ ಪರಿಹಾರ ಘೋಷಿಸಬೇಕು. ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಬರ ಅಧ್ಯಯನ ತಂಡ ವರದಿ ಸಲ್ಲಿಸಲಿದೆ ಎಂದು ತಿಳಿಸಿದರು. ಬರ ರಾಜ್ಯ ಅಂತ ಅನೌನ್ಸ್ಮೆಂಟ್ ಮಾಡಬೇಕು ಮತ್ತು ಬೆಳೆ ವಿಮೆನ ಏನ್ ರೈತರು ಕಟ್ಟಿದ್ದಾರೆ ಆ ಹಣನೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕು.